ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2024ಕ್ಕೆ ನಾವೆಲ್ಲರೂ ಕಾಲಿಟ್ಟಿದ್ದೀವಿ. ಎಲ್ರಿಗೂ ಆ ಭಗವಂತ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಎಲ್ಲರ ಜೀವನದಲ್ಲೂ ಏರುಪೇರು, ನೋವು, ನಲಿವು ಎಲ್ಲ ಇರುತ್ತೆ. ಅವಮಾನ ಇರುತ್ತೆ, ಸನ್ಮಾನ ಇರುತ್ತೆ, ಪ್ರತಿಯೊಂದು ಎಲ್ಲರ ಮನೇಲೂ ಇರುತ್ತೆ. ಸೊ ಹಾಗೆ ನನ್ನ ಲೈಫಲ್ಲೂ ಕೂಡ ಕೆಲವೊಂದೊಂದು ಅವಮಾನ ಆಗಿದೆ, ನೋವಾಗಿದೆ, ಏರುಪೇರು ಆಗಿದೆ, ಜಗಳ ಆಗಿದೆ, ಗಲಾಟೆ ಆಗಿದೆ. ಸೊ ತುಂಬ ನಡೆದು ಬಿಟ್ಟಿದೆ. ಸೊ ಇವತ್ತು ನೋಡೋಣ, ನಿಮ್ಮೆಲ್ಲರ ಮುಂದೆ ಶೇರ್ ಮಾಡ್ಕೊಳ್ಳೋಣ ಸ್ವಲ್ಪ ವಿಷಯಗಳನ್ನ. 2023 ನನ್ನ ಜೀವನದಲ್ಲಿ ಹೇಗಿತ್ತು, ಖುಷಿ ಇತ್ತಾ ಅಥವಾ ದುಃಖ ಇತ್ತಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ 2024ಕ್ಕೆ ನಾವೆಲ್ಲರೂ ಕಾಲಿಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ಸೊ ನಿಮ್ಮ ಲೈಫಲ್ಲಿ ನೀವು ಏನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಹಾಗೆ ಏನೆಲ್ಲ ಮಾಡ್ಕೋಬೇಕು ಅಂತಿದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಯಾಕಂದರೆ ಎಲ್ಲರೂ ಜೀವನದಲ್ಲೂ ಕಷ್ಟ ಇರುತ್ತೆ. ಎಷ್ಟೋ ಜನ ನನಗೆ ಮೆಸೇಜಸ್ ಹಾಕ್ತಾರೆ, ಕಮೆಂಟ್ಗಳು ಮಾಡ್ತಾರೆ. ಸೊ ಅದು ನೋಡಿದಾಗ ತುಂಬ ಬೇಜಾರಾಗುತ್ತೆ. ಅವರೆಲ್ಲರೂ ಕಷ್ಟದ ಮುಂದೆ ನಮ್ಮ ಕಷ್ಟ ಏನಕ್ಕೂ ಅಲ್ಲ ಅನ್ನೋವಷ್ಟು ನಮಗೆ ನೋವಾಗುತ್ತೆ. ಸೊ ಆದ್ರೂ ಎಲ್ಲೋ ಒಂದು ಕಡೆ ನಾವು ಹುಟ್ಟಿದ್ದೀವಿ ಅಂತಂದಮೇಲೆ ಬದುಕಲೇಬೇಕು. ನಾವು ಬದುಕಿಗೆ ಒಂದು ಅರ್ಥ ಸಿಗಬೇಕು ಅಂದರೆ ನಾವು ಎಲ್ಲಿವರೆಗೂ ನಮಗೆ ಭಗವಂತ ಆಯುಸ್ ಕೊಟ್ಟಿರ್ತಾನೆ ಅಲ್ಲಿವರೆಗೂ ನಾವು ಹೋರಾಟ ಮಾಡಲೇಬೇಕು. ಸೊ ಹಾಗಾಗಿ ಏನೂ ಮಾಡೋಂಗಿಲ್ಲ, ಬಂದಿದ್ದನ್ನೆಲ್ಲ ಸ್ವೀಕಾರ ಮಾಡಬೇಕು ಅಂತಾರಲ್ಲ, ಹಾಗೆ ಸ್ವೀಕಾರ ಮಾಡ್ತಾನೆ ಹೋಗಬೇಕು. ಸೊ ಬನ್ನಿ, ಆಗಿದ್ರೆ ನೋಡೋಣ 2023ರಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಶೇರ್ ಮಾಡ್ಕೋತೀನಿ. 2023 ನನಗೆ ತುಂಬ ದುಃಖನೂ ಇಲ್ಲ, ತುಂಬ ಖುಷಿನೂ ಇಲ್ಲ. ಒಂದು ದಾರಿಲಿ ಹೋಯ್ತು ಕರೆಕ್ಟಾಗಿ. ಅದೇ 2022ಕ್ಕೆ ತಗೊಂಡ್ರೆ, 22ರಿಂದ 23ಕ್ಕೆ ತಗೊಂಡ್ರೆ, 23 ನನಗೆ ಒಂದು ಸ್ವಲ್ಪ ಖುಷಿ ತಂದು ಕೊಡ್ತು. ಹಾಗೆ ಸ್ವಲ್ಪ ಹ್ಯಾಪಿನೆಸ್ ಇತ್ತು. ಹಾಗೆ ಒಂದು ಸ್ವಲ್ಪನಾದ್ರೂ ನೆಮ್ಮದಿ ಅನ್ನೋದು ನನಗೆ 2023ರಲ್ಲಿ ಸಿಕ್ತು. 2022ರಲ್ಲಿ ನಾನು ಅನುಭವಿಸಿರೋವಂಥ ನೋವು, ಕಷ್ಟ, ಅವಮಾನ ಅದು ಯಾವ ತಂದೆ ತಾಯಿ ಇಲ್ದಿರೋ ಹೆಣ್ಮಕ್ಳಿಗೂ ಬೇಡ. ಯಾಕಂದರೆ ನಾವು ಒಬ್ಬರು ಮನೇಲಿ ಹೋಗಿ ಕೇಳಿಲ್ಲ, ಒಬ್ರ ಹತ್ರ ಕೈ ಚಾಚಿಲ್ಲ. ಸೊ ಏನೂ ಮಾಡ್ದಲೇ ಇನ್ನೊಬ್ರನ್ನ ಹತ್ರ ಅನ್ನಿಸ್ಕೊಂಡಿದ್ದೀವಿ. ಇನ್ನೊಬ್ರ ಹತ್ರ ಏನಾದ್ರೂ ಒಂದು ಮಾತು ಕೇಳ್ತೀವಿ ಅಂತಂದರೆ ಆವಾಗ ಆಗುವಂಥ ನೋವು ಅದು ಯಾವ ಶತ್ರುಗೂ ಬೇಡ ಅಂತ ಅನ್ನೋವಷ್ಟು ನನಗೆ ನೋವು ಆಗಿದೆ 2022ರಲ್ಲಿ. ಸೊ ನನಗೆ ಆಗೋಗಿರೋದನ್ನ ಮಾತಾಡಲಿಕ್ಕೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಯಾಕಂದರೆ ನಾನು ಯಾರ ಹತ್ರನೂ ಇದುವರೆಗೂ ನೀವು ಕೊಡಿ, ನನಗೆ ಯಾರೂ ಇಲ್ಲ, ನಾನು ನೋಡ್ಕೊಳ್ಳೋರಿಲ್ಲ, ನಾನು ಈ ಥರ ಪರಿಸ್ಥಿತಿಲಿದ್ದೀನಿ, ನನಗೆ ನೀವು ತಂದಾಕಿ ದುಡ್ಡು ಕೊಡಿ, ಕಾಸು ಕೊಡಿ ಅಂತ ನಾನು ಕೇಳಲಿಲ್ಲ. ನನಗೆ ಎಷ್ಟಾಗುತ್ತೆ ನಾನು ಅಷ್ಟು ಕೊಟ್ಟಿದ್ದೀನಿ. ಆದರೆ ನಾನು ಮಾಡಿರೋದು ಇದುವರೆಗೂ ನಾನು ಈ ಥರದ್ದು ಮಾಡಿದ್ದೀನಿ ಒಂದು ಕೆಲಸ ಅನ್ನೋದು ಯಾರೂ ಕೂಡ ಹೇಳಲ್ಲ. ಸೊ ತಿಂದವರೆಲ್ಲ ತಿನ್ಕೊಂಡ್ರು. ಸೊ ಇರಲಿ, ಆದ್ರೂ ಭಗವಂತ ಇನ್ನು ಬದುಕಿಸಿದ್ದಾನೆ. ಸೊ ಜೀವನ ಹೇಗೋಗುತ್ತೆ ಆಗೋಗ್ಲಿ. ಇವತ್ತಿಗೆ ನನಗೆ ಅಪ್ಪ ಅಮ್ಮ ಯಾರೋ ಪ್ರೀತಿನೂ ಇಲ್ದಲ್ಲೇ ನಾನು ಬದುಕ್ತಾ ಇರ್ಬೋದು. ಸೊ ಮುಂದೊಂದು ದಿನ ನನಗದೆಲ್ಲ ಪ್ರೀತಿ ಕೊಡುವಂಥ ಒಂದು ಜೀವಗಳು ಬರ್ಬೋದು ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ನನಗೆ 2022ಕ್ಕಿಂತ 2023 ನಂಗೆ ಬೆಟರ್ ಅನ್ನಿಸ್ತು. 2023ರಲ್ಲಿ ಶಿವ ಅವರು ನಾನು ಕೂಡ ಜಗಳ ಮಾಡಿದ್ವಿ. ಸೊ ಜಗಳ ಅಂದರೆ ತುಂಬ ದೊಡ್ಡ ಫೈಟ್ ಏನಲ್ಲ. ಏನಪ್ಪ ಅಂತಂದರೆ, ನನಗವ್ರು ವಿಶ್ ಮಾಡಿಲ್ಲ, ಅಂದರೆ ಬೇರೆಯವ್ರಿಗೆ ಹೋಗಿ ವಿಶ್ ಮಾಡಿದ್ರು, ನನಗೆ ವಿಶ್ ಮಾಡಿಲ್ಲ ಅನ್ನೋ ಒಂದು ಚಿಕ್ಕ ಕಾರಣಕ್ಕೆ ನಾನು ಅವತ್ತು ಜಗಳ ಮಾಡಿ ತುಂಬ ಹತ್ತಿದ್ದೆ ನಾನು. ಸೊ ಅವತ್ತು ಫಸ್ಟು ನಾನು ಹತ್ತಿದ್ದೆ 2023ರಲ್ಲಿ. ತುಂಬ ಅಂದರೆ ತುಂಬ ಹತ್ತಿದೆ. ಯಾಕಂದರೆ ನಮಗೆ ಬೇಕಾದವರು ನಮಗೆ ಒಂದು ವಿಶ್ ಮಾಡಲಿಲ್ಲ ಅಂತಂದರೆ ಬೇರೆಯವ್ರಿಗೆ ಅದು ಸಿಲ್ಲಿ ಮ್ಯಾಟರ್ ಅನಿಸುತ್ತೆ. ಬಟ್ ನಮಗೆ ಅದೇ ದೊಡ್ಡದು. ಇವಾಗ ಯಾರೂ ಇಲ್ಲ ಅಂತ ಅಂದಾಗ ನಮಗೆ ಒಬ್ಬರು ತಂದೆ ತಾಯಿ ಸ್ಥಾನಕ್ಕಿಂತ ಜಾಸ್ತಿ ನಮ್ಮನ್ನು ಕಾಳಜಿ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ ಅಂತಂದರೆ ಅವ್ರು ನಮ್ಮ ಲೈಫಲ್ಲಿ ಎಲ್ಲ ಆಗಿರ್ತಾರೆ. ಸೊ ಆ ಸ್ಥಾನದಲ್ಲಿ ನಾನು ಶಿವ ಅವ್ರಿಗೆ ಯಾವಾಗಲೂ ಒಂದು ಕೈ ಮೇಲ್ ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಮೂಲಕ ನಾನು ಅವ್ರಿಗೆ ಹೇಳೋದಾದರೆ, ನನ್ನ ಆಯುಸ್ಸನ್ನು ಕೂಡ ಅವ್ರಿಗೇನೆ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ನೆನೆಸ್ಕೊಂಡ್ಬಿಟ್ರೆ ಅವ್ರನ್ನ ಒಂಥರ ಅಳು ಬಂದಂಗೆ ಆಗುತ್ತೆ. ಬಟ್ ತುಂಬ ಜಗಳ ಆಡ್ತೀವಿ. ಆದ್ರೂ ನನಗೆ ಗೊತ್ತಿಲ್ಲ, ಒಂದು ವರ ಅಂತಲೇ ಹೇಳ್ಬೋದು. ಎಲ್ಲರೂ ಕೈ ಬಿಟ್ಟರು. ಸೊ ಎಷ್ಟೇ ಅವಮಾನ ಆದ್ರೂ ನಿನ್ನ ತಂದೆ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋಕ್ಕೆ ನಾನು ನಿನ್ನ ಕೊನೆವರೆಗೂ ಚೆನ್ನಾಗಿ ನೋಡ್ಕೊತೀನಿ, ಒಂದು ತಾಯಿ ತಂದೆ ಸ್ಥಾನ ತುಂಬ್ತೀನಿ ಅಂತ ನನ್ನ ಜೊತೆಯಾಗಿ ನಿಂತರು.
ಸೊ ಎಷ್ಟೆಲ್ಲ ಅವಮಾನ ಆಗಬಾರ್ದು ಅಷ್ಟೂ ಕೂಡ ಅವ್ರಿಗೆ ಆಗಿದೆ. ಈ ವಿಡಿಯೋ ಮೂಲಕ ನಾನು ಅವ್ರ ಹತ್ರ ನಿಜವಾಗ್ಲೂ ಕ್ಷಮೆ ಕೇಳ್ತೀನಿ. ಸೊ ಅವ್ರಿಗಿರೋವಂಥ ಒಂದು ಜಾಬ್ಗೆ ಅವ್ರು ಹೆಂಗೆ ಬೇಕಾದ್ರೂ ಇರ್ಬೋದು, ಬಟ್ ಅವರು ತಂದೆ ತಾಯಿ ಇಲ್ಲದೆ ಇರೋಳು ನನಗೆ ಇಷ್ಟು ಚೆನ್ನಾಗಿ ಒಂದು ಪ್ರೀತಿ ಕೊಟ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರು ನನಗೆ ತಾಯಿಗಿಂತ ಹೆಚ್ಚು. ನಮ್ಮ ಅಪ್ಪ ಅಮ್ಮ ಇದ್ದಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ. ಸೊ ನನಗೊಂಥರ ದೇವ್ರಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಯಾರೇನು ಅನ್ಕೋತಾರೋ ಏನೋ ಗೊತ್ತಿಲ್ಲ. ಸೊ ನನ್ನ ಪಾಲಿಗೆ ಶಿವು ಅವರು ತುಂಬ ಅಂದರೆ ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ. ಸೊ ಜಗಳ ಆಡೋದು, ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಕಾಮನ್ನು. ಬಟ್ ನಾನು ಈ ವಿಡಿಯೋ ಮೂಲಕ ಅವ್ರಿಗೆ ಹೇಳೋದಾದರೆ ಅವ್ರ ವಿಡಿಯೋ ನೋಡಲ್ಲ ಆ್ಯಕ್ಚುಲಿ. ಯಾಕಂದರೆ ಸುಮಾರು ಒಂದು 2 ತಿಂಗಳೇ ಆಗೋಯ್ತು ಅನ್ಕೋತೀನಿ ನನ್ನ ವಿಡಿಯೋಸ್ ನೋಡಿ. ನೀವು ನೋಡಿರ್ತೀರ, ಯಾವುದೇ ರೀತಿ ನನ್ನ ಲೈವಲ್ಲೂ ಕೂಡ ಜಾಯಿನ್ ಆಗ್ತಾ ಇಲ್ಲ. ಸೊ ಇವಾಗ ಅವರು ಆ ಥರದ ಪ್ಲೇಸಲ್ಲಿದ್ದಾರೆ. ಸೊ ಹಾಗಾಗಿ ಅವ್ರ ವಿಡಿಯೋ ನೋಡಿದಾಗಾದ್ರೂ ಕಮೆಂಟ್ ಖಂಡಿತ ಹಾಕ್ತಾರೆ. ಅಕಸ್ಮಾತ್ ಬೈ ಮಿಸ್ಟೇಕಾಗಿ ಏನಾದ್ರೂ ನೋಡಿದ್ರೆ ಇನ್ನೂ ಒಂದು ಖುಷಿ ನನಗೆ ನೋಡಿದ್ರಲ್ಲ ಅಂತ. ಬಟ್ ಎದುರುಗಡೆ ಹೇಳ್ಕೊಳ್ಳಿಕ್ಕಾಗಲ್ಲ ಕೆಲವೊಂದೊಂದು. ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ನನ್ನ ಆಯಸ್ಸನ್ನು ಕೂಡ ಭಗವಂತ ಅವರಿಗೇನೆ ಕೊಡಲಿ ಅಂತ ಕೇಳ್ಕೊತೀನಿ. ಒಬ್ಬ ದೇಶ ಕಾಯೋ ಸೈನಿಕ ಎಷ್ಟು ಒಂದು ಪ್ರೀತಿ ವಿಶ್ವಾಸ ಕೊಡಬೇಕು, ನಂಬಿಕೆ ಕೊಡಬೇಕು, ಅದಕ್ಕಿಂತ ಹೆಚ್ಚಾಗಿ ಕೊಟ್ಟು ನೋಡ್ಕೊತಾನೂ ಇದ್ದಾರೆ. ಬಟ್ ನಾನೇನಾದ್ರೂ ಅವರಿಗೆ ಗೊತ್ತೋ ಗೊತ್ತಿಲ್ಲದೇನೋ ತುಂಬ ನೋವು ಮಾಡಿದ್ದೀನಿ. ಅದಕ್ಕೆಲ್ಲದಕ್ಕೂ ನಾನು ಸಾರಿ ಕೇಳ್ತೀನಿ. ಸೊ ಕ್ಷಮೆ ಮತ್ತು ಅಂತ ಬಂದರೆ ಯಾರ ಹತ್ರನಾದ್ರೂ ಕ್ಷಮೆ ಕೇಳಬೇಕು ಅನ್ನೋದಾದರೆ ನಾನು ಶಿವ ಅವ್ರ ಹತ್ರನೇ ಕ್ಷಮೆ ಕೇಳ್ತೀನಿ. ಯಾಕಂದರೆ ನನ್ನ ಲೈಫ್ನ ಇವತ್ತು ನಾನು ಎಲ್ಲನೂ ಕೆಲ್ಸಕ್ಕೆ ಹೋಗ್ದಲೆ ನನಗೆ ಸ್ವಲ್ಪ ಆವಾಗವಾಗ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತಂದರೆ ಕಾಯಿಲೆ ಗೀಲೆ ಏನೂ ಇಲ್ಲ. ಬಟ್ ನನಗೆ ಸ್ವಲ್ಪ ಯಾವಾಗ್ಲೂ ಹೊಟ್ಟೆ ನೋವು ತುಂಬ ಜಾಸ್ತಿ ಬರ್ತಾ ಇರುತ್ತೆ. ಬಟ್ ಏನೂ ಪ್ರಾಬ್ಲಮ್ ಇಲ್ಲ, ನಾರ್ಮಲ್ಲೇ ಇದೆ ಅಂತಾರೆ. ಬಟ್ ಯಾವಾಗಲೂ ಸಡನ್ನಾಗಿ ಹೊಟ್ಟೆ ನೋವು ಬಂದುಬಿಡುತ್ತೆ. ಸೊ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನೋಡಿರ್ತೀರ. ಸೊ ಹಾಗೆ ಅದಕ್ಕೋಸ್ಕರ ನನ್ನ ಕೆಲಸನೂ ಬಿಡಿಸಿ ಮನೇಲಿ ಕೂರಿಸಿ, ನೀನು ಏನು ಮಾಡ್ತೀಯ ಮಾಡು, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀನು ಮಾಡ್ಕೊ, ನಿನ್ನ ಮನೆಯಲ್ಲೇ ಇರು ಅಂತ ಹೇಳಿ ನಾನಿವತ್ತು ಇಷ್ಟು ಆರಾಮವಾಗಿ 3 ಹೊತ್ತು ಊಟ ತಿಂತಾ ಇದ್ದೀನಿ ಅಂತಂದರೆ ಅದು ಅವ್ರು ನನಗೆ ಕೊಟ್ಟಿರೋ ಅಂಥ ಒಂದು ಭಿಕ್ಷೆ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ, ನನಗೆ ಕೆಲವೊಂದೊಂದು ಸಲ ತುಂಬ ಅಂದರೆ ತುಂಬ ಜಗಳ ಮಾಡ್ತೀನಿ, ಕೋಪ ಮಾಡ್ಕೋತೀನಿ, ಮಾತಾಡೋದು ಬಿಡ್ತೀನಿ, ನಂಬರ್ ಬ್ಲಾಕ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಬಟ್ ಆದ್ರೂ ಒಂದು ಕಡೆ ಕೂತು ಯೋಚನೆ ಮಾಡಿದಾಗ ನನ್ನಿಂದ ಆಗಿರೋ ನೋವಿಗೆ ಸೊ ನಾನು ಈ ಥರ ಮಾಡೋದು ಸರಿನೇ ಅಲ್ಲ ಅನ್ನೋವಷ್ಟು ಮನಸ್ಸಿಗೆ ನೋವಾಗುತ್ತೆ. ಸೊ ಕೆಲವೊಬ್ಬೊಬ್ಬರು ನಮ್ಮವರೇ ನಮ್ಮ ವೀಡಿಯೋಸ್ಗಳು ನೋಡಬೇಕಾದ್ರೆ ಈ ಥರ ಎಲ್ಲ ಹೇಳ್ತಿರ್ತಾಳೆ, ಹಿಂಗೆ ಮಾಡ್ತಿರ್ತಾಳೆ ಅಂತ ಅಂತಾರೆ. ಯಾಕಂದರೆ ಅವ್ರ ಮನೆಯವ್ರ ಜೊತೆಯಲ್ಲಿದ್ದಾರೆ, ಅವ್ರದ್ದು ಒಂದು ಲೈಫ್ ಏನಿದೆ ಒಂದು ದಾರಿಯಲ್ಲಿ ಕರೆಕ್ಟಾಗಿ ಹೋಗ್ತಿದೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಬಟ್ ಅವ್ರು ನನ್ನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಇವತ್ತು ನಾನಿರೋ ಅಂಥ ಪರಿಸ್ಥಿತಿ ಏನು ಅಂತ ಅವ್ರುಗಳಿಗೆ ಅರ್ಥ ಆಗುತ್ತೆ. ಬಟ್ ಅರ್ಥ ಅಂತೂ ಮಾಡ್ಕೊಡಲ್ಲ. ಆದ್ರೂ ಓಕೆ, ಪರವಾಗಿಲ್ಲ, ನಾನು ಯಾರ ತಂಟೆಗೆ ಹೋಗಲ್ಲ, ಯಾರ ಬಗ್ಗೆನೂ ಮಾತಾಡಲ್ಲ, ನಾನು ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನಾಯಿತು, ನನ್ನ ಜೀವನ ಆಯಿತು ಅಂತ ಹೋಗ್ತಾ ಇದ್ದೀನಿ. ಯಾಕಂದರೆ ನಾವು ಮಾಡಿರೋ ಅಂಥ ಪಾಪಗಳು ಪುಣ್ಯಗಳು ಅದನ್ನ ಇಲ್ಲೇ ಅನುಭವಿಸಿ ಹೋಗಬೇಕು. ಸೊ ಹಾಗಾಗಿ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ನಾಯಿ ಬೋಳ್ಕೊಂಡ್ರೆ ಹಿಂದೆ ಬೋಳ್ಕೋತವೆ ಅಂತ ನಾನು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಹಾಗಾಗಿ ಇದೊಂದು 2023ರಲ್ಲಿ ನಾನು ಶಿವ ಅವರಿಗೆ ಥ್ಯಾಂಕ್ ಯು, ಸಾರಿ ಎರಡನ್ನೂ ಕೇಳ್ತೀನಿ. ಥ್ಯಾಂಕ್ ಯು ಏನಕ್ಕೆ ಅಂದರೆ ನನಗೆ ಒಂದು ಧೈರ್ಯ, ಯಾವಾಗ್ಲೂ ನಾನು ತಂದೆ ತಾಯಿಯಾಗಿ ನಿನ್ನ ಜೊತೆಲಿ ಇರ್ತೀನಿ, ಒಬ್ಬ ಫ್ರೆಂಡಾಗಿ, ಗೆಳೆಯನಾಗಿ, ಪ್ರತಿಯೊಂದು ಹೆಜ್ಜೆಲ್ಲೂ ಎಲ್ಲದಕ್ಕೂ ಒಂದು ಲೈಫ್ ಪಾರ್ಟ್ನರಾಗಿ ನಿನ್ನ ಜೊತೆಲಿ ಇರ್ತೀನಿ ಅಂತ ನಂಗೆ ಭರವಸೆ ಕೊಟ್ಟಿರೋದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಾಂದರೆ ಯಾವತ್ತೋ ನಾನು ಪ್ರಾಣ ಬಿಟ್ಬಿಡ್ತಿದ್ದೆ. ಬಟ್ ಅವ್ರು ಇಷ್ಟು ಧೈರ್ಯ ಕೊಟ್ಟಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಈಗ ನಾನು 2024 ಕೂಡ ನೋಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸಾರಿನೂ ಕೇಳ್ತೀನಿ, ನಾನು ತುಂಬ ಹರ್ಟ್ ಮಾಡಿದ್ದೀನಿ, ನೋವು ಮಾಡಿದ್ದೀನಿ. ಸೊ ಅದಕ್ಕೆ ಸಾರಿನೂ ಕೂಡ ಕೇಳ್ತೀನಿ. ಸೊ ಇದಿಷ್ಟು 2023. ಸೊ ತುಂಬ ಅಂದರೆ ತುಂಬ ಏನು ದುಃಖನೂ ಇಲ್ಲ, ಖುಷಿನೂ ಇಲ್ಲ, ಒಂದು ಈಕ್ವೆಲ್ಲಾಗಿ ಹೋಯ್ತು 2023 ನಂದು. ಸೊ
ನಮ್ಮ ಅಪ್ಪ ಇದ್ದಿದ್ದಂಥ ಮನೆಗೆ ಮತ್ತೆ ನಾವು ವಾಪಸ್ಸು ಬಂದ್ವಿ. ಸೊ ಮೊದಲು ಇದು 1 BHK ಇತ್ತು, ಆಮೇಲೆ ಇದು 2 BHK ಮಾಡಿದರು. ಸೊ ಮತ್ತೆ ನಾವು ಮನೆ ಹುಡುಕ್ಬೇಕಾದ್ರೆ ಇದೇ ಮನೆ ಸಿಕ್ತು, ಮತ್ತೆ ಇದೇ ಮನೆಗೆ ಶಿಫ್ಟ್ ಆದೆ. ಅದಂತೂ ನನಗೆ ದೊಡ್ಡ ಖುಷಿ. ಸೊ ಕೆಲವೊಂದ್ಸಲ ನಮ್ಮ ಅಪ್ಪ ಎಲ್ಲೋ ಇದೆ, ನನ್ನ ಮನೇಲಿ ನನ್ನ ಜೊತೆನೇ ಇದೆ ಅನ್ನೋ ಥರ ಒಂದು ಖುಷಿ ಇರುತ್ತೆ. ಸೊ ಇದ್ದಾಗ ಅವ್ರ ಬೆಲೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ನಮ್ಮಪ್ಪ ಸತ್ತ ಮೇಲೇ ನಮ್ಮ ಅಪ್ಪನ ಬೆಲೆ ಏನು ಅಂತ ನಂಗೆ ಅರ್ಥ ಆಗಿದ್ದು. ಇದ್ದಾಗ ಅವ್ರ ಹತ್ರನೂ ತುಂಬ ಜಗಳ ಮಾಡ್ತಾ ಇದ್ದೆ, ಬೈತಾ ಇದ್ದೆ, ಕೋಪ ಮಾಡ್ಕೋತಿದ್ದೆ, ಮಾತಾಡೋದು ಬಿಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಬಟ್ ಒಬ್ಬ ವ್ಯಕ್ತಿನ ನಮ್ಮಿಂದ ದೂರ ಮಾಡ್ತಾನಲ್ಲ ದೇವರು, ಆವಾಗಲೇ ಅವರ ಬೆಲೆ, ನಿಜವಾದ ವ್ಯಕ್ತಿತ್ವ ಏನು ಅಂತ ಗೊತ್ತಾಗೋದು. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಒಂದ್ಸಲ ಕೆಟ್ಟ ಕೋಪ ಬಂದ್ಬಿಡುತ್ತೆ. ಆದರೆ ಏನು ಮಾಡೋದು, ಈ ಜನ್ಮಕ್ಕೆ ಯಾರ ಪ್ರೀತಿನೂ ಸಿಗದೆ ಒಂದು ಒಂಟಿಯಾಗಿ ಜೀವನ ಮಾಡೋ ಥರ ನನ್ನ ಒಂದು ಜೀವನ ಆಗಿದೆ. ಸೊ ಆದ್ರೂ ಓಕೆ, ನಾನು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಲೈಫ್ನ ಆರಾಮಾಗಿ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಭಗವಂತ ಜನ್ಮ ಕೊಟ್ಟಿದ್ದಾನೆ ಅಂದರೆ ಅವ್ನು ಕರ್ಕೊಳ್ಳೋವರೆಗೂ ಬದುಕಲೇಬೇಕು. ಸೊ ಗರುಡ ಪುರಾಣದಲ್ಲಿ ಹೇಳಿರೋ ಪ್ರಕಾರ ಆತ್ಮಹತ್ಯೆ ಮಾಡಿಕೊಂಡ್ರೆ ಏನೆಲ್ಲ ಶಿಕ್ಷೆಗಳಿರುತ್ತೆ ಅಂತ ನೆನೆಸ್ಕೊಂಡ್ರೆ ಮೈ ಕೂದಲೆಲ್ಲ ನೆಟ್ಟಗಾಗ್ಬಿಡುತ್ತೆ, ಅಷ್ಟು ಭಯ ಆಗುತ್ತೆ. ಸೊ ಕೊಟ್ಟಿರೋ ಜೀವನ ಏನಕ್ಕೆ ವೇಸ್ಟ್ ಮಾಡ್ಕೋಬೇಕು. ಸೊ ಇರೋವರೆಗೂ ಖುಷಿಯಾಗಿರೋಣ, ಆಮೇಲೆ ಒಂದಿನ ಸಾಯೋದಿದ್ದೇ ಇರುತ್ತೆ ಅಂತ. ಸೊ ಹಾಗಾಗಿ ಬದುಕ್ತಾ ಇದ್ದೀನಿ. ಪ್ರತಿದಿನ ಅಳು ಮತ್ತು ನಗು ಎರಡೂ ಮಿಶ್ರಣ ಇರುತ್ತೆ. ಸೊ ಹೇಗೆ ನಾವು ಯುಗಾದಿ ಹಬ್ಬ ಬಂತು ಅಂದರೆ ಬೇವು ಬೆಲ್ಲ ಮಿಶ್ರಣವಾಗಿ ತಗೋತೀವಿ, ಅದೇ ರೀತಿ ಸುಖ ದುಃಖ ಎರಡನ್ನೂ ನಾವು ಈಕ್ವಲಾಗಿ ತಗೋಬೇಕಾಗುತ್ತೆ. ಸೊ ಇದೊಂದಾಯಿತು. ಮತ್ತು ಸ್ವಲ್ಪ ಸೇವಿಂಗ್ ಮಾಡೋದು ಯಾವ ಥರ ಅಂತ ಕಲ್ತ್ಕೊಂಡೆ, ತಾಳ್ಮೆ ಹೇಗೆ ಅನ್ನೋದು ಕಲ್ತ್ಕೊಂಡಿದ್ದೀನಿ. ಆದಷ್ಟು ಕೋಪನ ತುಂಬ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ, ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾ ಇದ್ದೆ. ಸೊ ನನ್ನ ಲೈಫಲ್ಲಿ ಆಗಿರುವಂಥ ಕೆಲವೊಂದೊಂದು ಘಟನೆಗಳಿಂದ ಎಲ್ಲದನ್ನು ತಾಳ್ಮೆಯಿಂದನೇ ಸ್ವೀಕಾರ ಮಾಡಬೇಕು ಅಂತ ಆವಾಗಿಂದ ಸ್ವಲ್ಪ ತಾಳ್ಮೆ ಕಲ್ತಿದ್ದೀನಿ. ಸೊ ನನ್ನ ವಿಡಿಯೋಸು ತುಂಬ ಜನ ನನ್ನನ್ನು ಇಷ್ಟಪಟ್ಟು ನೋಡ್ತಾರೆ, ಬೇಜಾರಾಗಿನೂ ನೋಡ್ತಾರೆ. ಇವಳು ಏನು ಮಾಡ್ತಿದ್ದಾಳೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರನೂ ತುಂಬ ಜನ ನೋಡ್ತಾರೆ. ಸೊ ಅಂಥವ್ರೆಲ್ಲ ನೋಡಬೇಕಾದ್ರೆ ನಾನು ಹಿಂದೆ ಒಂದು ಮುಂದೆ ಒಂದು ಮಾತಾಡೋದನ್ನು ಕೂಡ ನಾನು ಕೇಳಿಸ್ಕೊಂಡಿದ್ದೀನಿ 2023ರಲ್ಲಿ. ಸೊ ಯಾವ್ಯಾವ ಥರ ಅಂತಂದರೆ, ನಾನು ಮಾಡೋ ಅಡುಗೆಯಿಂದ ಹಿಡ್ದು ಹಾಡ್ಕೊಂಡಿದ್ದಾರೆ. ಪುಳಿಯೋಗರೆ ಗೊಜ್ಜು ಮಾಡೋದು ಹೆಂಗೆ ಗೊತ್ತಾ, ಪುಳಿಯೋಗರೆ ಪೌಡ್ರ್ ಮಾಡೋದು ಹೆಂಗೆ ಗೊತ್ತಾ ಅಂತ. ಅಂದರೆ ಒಟ್ಟಾರೆ ನಾನು ಅವ್ರ ಬಾಯಲ್ಲಿ ಇರ್ತೀನಿ, ಏನು ಕರ ಆಗಿರ್ಬೋದು ಅವ್ರ ಬಾಯಲ್ಲಿ ಇರ್ತೀನಿ. ಸೊ ಹಾಗೆ ಏನೂ ಮಾಡೋಂಗಿಲ್ಲ. ನಮ್ಮನ್ನು ಪ್ರೀತಿಸೋರು ಇರ್ತಾರೆ ಅಂದರೆ ದ್ವೇಷ ಮಾಡೋರು ಇದ್ದೇ ಇರ್ತಾರೆ. ಹೆಚ್ಚಾಗಿ ದ್ವೇಷ ಮಾಡೋರು ಇರಬೇಕು. ಯಾಕಂದರೆ ಒಬ್ಬರು ಇವಾಗ ನಾನು ಇನ್ನೊಬ್ರು ನೋಡಿ ಹೊಟ್ಟೆ ಉರ್ಕೊಂಡ್ರೆ ಅದು ನನಗೆ ವಾಪಸ್ ಬರುತ್ತೆ, ಅದು ಅವ್ರಿಗೆ ಹೋಗಲ್ಲ. ಸೊ ಹಾಗಾಗಿ ಒಬ್ರು ನೋಡಿ ನಾವು ಹೊಟ್ಟೆ ಉರ್ಕೊಳ್ಳೋದು, ಅಸೂಯೆ ಪಡೋದು, ಅವ್ರ ಮೇಲೆ ದ್ವೇಷ ಸಾಧಿಸೋದು ಮಾಡಿದ್ರೆ ಸೊ ಅದು ನಮಗೆ ರಿಪೀಟ್ ಬರುತ್ತೆ ಅಂತ ಸೊ ಎಲ್ಲ ಅರ್ಥ ಆಗಿದೆ. ಸೊ ಹಾಗಾಗಿ ನಾನು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರು ಮಾಡಿರೋದು ಅವ್ರು ಅನುಭವಿಸ್ತಾರೆ ಅಂತ ನನ್ನ ಪಾಡಿಗೆ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ. ಹೀಗೆ ಜೀವನ ನಡೀತಾ ಇದೆ. 2023 ಈ ಥರ ಆಯಿತು. ಮನೆ ಶಿಫ್ಟಿಂಗ್ ಮಾಡಿದ್ವಿ, ಹೊಸ ಒಂದು ಮನೆಗೆ ಬಂದ್ವಿ. ಹಾಗೆ ಸ್ವಲ್ಪ ಸೇವಿಂಗ್ ಮಾಡಿಕೊಂಡೆ, ಸಣ್ಣ ಪುಟ್ಟ ಜ್ಯುವೆಲ್ರಿ ತೊಗೊಂಡೆ. ಹಾಗೆ ತುಂಬ ಇಷ್ಟಪಟ್ಟಿದ್ದು ನಾನು ಒಂದು ಗಣೇಶನ ವಿಗ್ರಹ ತಗೋಬೇಕು, ಹಾಗೆ ಲಕ್ಷ್ಮೀ ಮುಖವಾಡ ತಗೋಬೇಕು ಅಂತಿದ್ದೆ. ಆ ಒಂದು ಕನಸನ್ನು ಕೂಡ ಈಡೇರಿತು. ಹಾಗೆ ಒಂದು ಹೆಣ್ಮಕ್ಳೆಲ್ಲ ಸೇರಿ ಒಂದು ಪುಟ್ಟದಾಗಿ ನಾವು ಒಂದು ಸೇವಿಂಗೋಸ್ಕರ ಒಂದು ಚೀಟಿನೂ ಕೂಡ ಮಾಡ್ಕೊಂಡ್ವಿ, ಕುಲ್ಕೋ ಚೀಟಿ ಅಂತ ಹೇಳ್ಬಿಟ್ಟು. ಸೊ ಒಂದು ಸೇವಿಂಗಿಗೆ ಅದೊಂದು ದಾರಿ ಕೂಡ. ಸೊ ಅದೊಂದು ಚೆನ್ನಾಗಿ ನಡೀತಾ ಇದೆ. ಸೊ ಅದನ್ನು ಕೂಡ ಒಂದು ಮಾಡ್ಕೊಂಡ್ವಿ. ಎಲ್ಲ ಓಕೆ, ಒಂದು ಈಕ್ವಲ್ ಆಗಿ ನಡೀತಾ ಇದೆ. 2023ರಲ್ಲಿ ನನಗೆ ಬೇಜಾರೇನು ಅಂದರೆ ಒಂಟಿಯಾಗಿ ಜೀವನ ಕಳೀತಾ ಇದ್ದೀನಲ್ಲ ಅನ್ನೋದೊಂದು ತುಂಬ ಬೇಜಾರು. ಸೊ ಆಲ್ಮೋಸ್ಟ್ ನಾನು ಬೆಂಗಳೂರಿಗೆ ಬಂದು ಒಂದು 7ರಿಂದ 8 ವರ್ಷ ಆಗಿರ್ಬೋದು, ಬರೀ ಒಂಟಿ ಜೀವನನೇ. ಸೊ ನಮ್ಮ ಅಪ್ಪ ಇದ್ದಾಗ ಒಂದು ಸ್ವಲ್ಪ ಒಂದು 3 ವರ್ಷ, ಒಂದು 2-3 ವರ್ಷ ಬರ್ತಿತ್ತು. ನಾವು ಯಾವಾಗಾದ್ರೂ ಬರೋದು, ಜೊತೆಲಿರೋದು. ಕೊರೋನಾ ಟೈಮಲ್ಲೂ ನನ್ನ ಜೊತೆನೇ ಇತ್ತು. ಸೊ ಅವಾಗ ನಾನು ನಮ್ಮ ಅಪ್ಪ ಇದ್ವಿ. ಸೊ ಅದು ಬಿಟ್ಟರೆ ಇನ್ನೊಂದು ಶಿವ ಅವರು ಯಾವಾಗಾದ್ರೂ ರಜಕ್ಕೆ ಬರೋರು, ಇದ್ರೆ ಇಲ್ಲೊಂದು ಸ್ವಲ್ಪ ದಿನ ಇರೋದು, ಊರಿಗೆ ಹೋಗೋದು. ಸೊ ನಾವು ಅವಾಗ ನಾನು ನಮ್ಮ ಅತ್ತೆ ನನ್ನ ತಂಗಿದ್ದಿರು ಹೋಗ್ತಿದ್ವಿ. ಯಾಕೆಂದರೆ ಅಲ್ಲಿ ವಾತಾವರಣಕ್ಕೆ ನಮಗೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸಡನ್ನಾಗಿ ಅವ್ರ ಭಾಷೆನೇ ಬೇರೆ, ನಮ್ಮ ಭಾಷೆನೇ ಬೇರೆ, ಈ ಥರ ಇರುತ್ತೆ. ಸೊ ಹಾಗಾಗಿ ಈ ಕಡೆ ಅಪ್ಪನ ಜೊತೆನೂ ಟೈಮ್ ಕಳೀಲಿಕ್ಕಾಗಿರಲಿಲ್ಲ, ಈ ಕಡೆ ಶಿವವ್ರ ಜೊತೆನೂ ಟೈಮ್ ಕಳೀಲಿಕ್ಕಾಗಲಿಲ್ಲ, ತಂಗಿಯವ್ರ ಜೊತೆನೂ ಟೈಮ್ ಕಳೀಲಿಕ್ಕಾಗಿಲ್ಲ. ಸೊ ಎಲ್ಲ ಕಡೆಯಿಂದನೂ ಸ್ವಲ್ಪ ಸ್ವಲ್ಪ ಅಷ್ಟೇ ನನಗೆ ಎಲ್ಲರ ಜೊತೆನೂ ಟೈಮ್ ಸಿಕ್ಕಿದ್ದು. ಸೊ ಆಲ್ಮೋಸ್ಟ್ ಎಲ್ಲ ಸಿಂಗಲ್ಲು ಜೀವನ ಹೋಯಿತು. ಸೊ ಇದೊಂದು ಬೇಜಾರು ಅನ್ನೋದಿದೆ. ಅದು ಬಿಟ್ಟರೆ ಓಕೆ, 2023 ನನಗೆ ಏನು ಅಷ್ಟೊಂದೇನು ಬೇಜಾರು ತಂದುಕೊಟ್ಟಿಲ್ಲ. ಒಂದೊಂದೇ ಹೆಜ್ಜೆ. ಹಾಗೆ ರಾಯರ ದರ್ಶನ ಆಯಿತು 2 ಸಲ.
ಸೊ ಮನಸ್ಫೂರ್ತಿಯಾಗಿ ಅವ್ರ ದರ್ಶನ ಮಾಡ್ಕೊಂಡು ಬಂದೆ. ಅದು ಮಾಡ್ಕೊಂಡು ಬಂದಮೇಲೆ ತುಂಬ ನನಗೆ ಮನಸ್ಸಿಗೆ ನಿರಾಳ ಅನ್ನಿಸ್ತು. ಹಾಗೆ ಒಳ್ಳೆಯದೂ ಕೂಡ ಆಗ್ತಾ ಇದೆ ಅಂತ ಹೇಳೋದಕ್ಕೂ ಹೆಚ್ಚಾಗಿ ಅವ್ರು ನನ್ನ ಜೊತೆಲಿದ್ದು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಭಗವಂತನ ನಂಬಿ ಕೆಟ್ಟವರಿಲ್ಲ ಅಂತಾರಲ್ಲ, ಹಂಗೆ ಸೊ ದೇವ್ರನ್ನ ನಂಬಿ ಯಾರೂ ಕೆಟ್ಟಿಲ್ಲ. ಸೊ ಹಾಗಾಗಿ ನನಗೆ ಅದೊಂದು ಖುಷಿ ವಿಚಾರ. ಹಾಗೆ ತಂಗಿ ಜೊತೆಲಿ ಕೆಲವು ಕಡೆ ಟ್ರಿಪ್ ಹೋದೆ. ಸೊ ಅದೆಲ್ಲ ಒಂದೊಂದು ಖುಷಿ ಇದೆ. ಮತ್ತು 2023ರಲ್ಲಿ ಇನ್ನೂ ಒಂದು ಖುಷಿ ಏನಪ್ಪ ಅಂತಂದರೆ, ನಾನು ಫ್ಲೈಟಲ್ಲಿ ಓಡಾಡಬೇಕು ಅಂತ ತುಂಬ ಒಂದು ಕನಸಿತ್ತು. ಸೊ ನಾನು ಯಾವಾಗಲೂ ಫ್ಲೈಟಲ್ಲಿ ಹೋಗೇ ಇರಲಿಲ್ಲ. ಸೊ 4 ಸಲ ಫ್ಲೈಟಲ್ಲಿ ಹೋದೆ ನಾನು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಮೋಡದೊಳಗಡೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಅದು ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಅದನ್ನು ಹೇಳ್ಕೊಳಕ್ಕೆ. ನನ್ನಂಥ ಮಿಡಲ್ ಕ್ಲಾಸ್ನೊಳಗಂತೂ ತುಂಬ ಅಂದರೆ ತುಂಬ ದೊಡ್ಡ ವಿಚಾರ ಅದು. ಸೊ ಹಾಗಾಗಿ ಅದೊಂದು ನನಗೆ ನನ್ನ ಜೀವನದಲ್ಲಿ ದೊಡ್ಡ ಖುಷಿ ಅಂದರೆ ಅದೊಂದು. ಹಾಗೆ 2022ರಲ್ಲಿ ಅನ್ಸುತ್ತೆ ನಾನು ತಾಜ್ ಮಹಲ್ ನೋಡಿದ್ದು. 23ರಲ್ಲ 2022ರಲ್ಲಿ ಅನ್ಕೋತೀನಿ. 23ರಲ್ಲಂತೂ ತುಂಬ ನೋಡಿದ್ದೀನಿ. ಉಮೇದ್ ಭವನ ನೋಡಿದ್ದೀನಿ, ಮೆಹರಾನ್ಗಢ್ ಫೋರ್ಟ್ ನೋಡಿದ್ದೀನಿ. ಹಾಗೆ ತುಂಬ ಏನೇನೋ ಕೆಲವೊಂದೊಂದು ಪ್ಲೇಸ್ಗಳೆಲ್ಲ ನೋಡಿದ್ದೀನಿ. ರಾಜಸ್ಥಾನ್ ಸೈಡಲ್ಲಿರೋವಂಥ ಪ್ಲೇಸ್ಗಳು, ಮೌಂಟ್ ಅಬು ಆಗಿರ್ಬೋದು, ತುಂಬ ಪ್ಲೇಸ್ಗಳು ನೋಡಿದ್ದೀನಿ. ಸೊ ಇದೆಲ್ಲ ನನ್ನ ಒಂದು ಟ್ರಾವೆಲಿಂಗ್ ಆಗಿರ್ಬೋದು ಅಥವಾ ನನಗೆ ಒಂದು ತುಂಬ ಖುಷಿ. ಹಾಗೆ ನಾನು 2023ರಲ್ಲೇ ನಾನು 22ರಲ್ಲಿ ನಾನು ಇದು ಯೂಟ್ಯೂಬ್ ಶುರು ಮಾಡಿದ್ದು. 23ರಲ್ಲಿ ನಂದು ಮಾನಿಟೈಸೇಷನ್ ಆನ್ ಆಯಿತು. ಹಾಗೆ ನನ್ನ ಫಸ್ಟ್ ಪೇಮೆಂಟ್ ಕೂಡ ಬಂತು. ಆದರೆ ಬೇಜಾರದ ವಿಚಾರ ಏನು ಅಂತಂದರೆ 2023ರಲ್ಲೇ ನನ್ನ ಚಾನಲ್ ಪ್ರಾಬ್ಲಮ್ ಆಗೋಯ್ತು. ಸೊ ಅದೊಂದು ತುಂಬ ಬೇಜಾರಿದೆ. ಸೊ ನೋಡೋಣ, 2024ಕ್ಕೆ ಮತ್ತೆ ರೀಅಪೀಲ್ ಮಾಡೋದಿದೆ. ಸೊ ಖಂಡಿತವಾಗ್ಲೂ ಮಾಡ್ತೀನಿ. ಈ ಚಾನಲ್ ಅಂತೂ ನಾನು ಯಾವತ್ತೂ ಕಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಅದು 10 ವ್ಯೂಸ್ ಹೋಗಲಿ 20 ವ್ಯೂಸ್ ಆಗಲಿ, ಬಟ್ ಶಿವ ಅವ್ರು ಬಂದಾಗ ವ್ಯೂಸ್ ಹೋಗುತ್ತೆ ಅನ್ನೋದು ನನಗೆ ತುಂಬ ನಂಬಿಕೆ ಇದೆ. ನನಗಂತಲ್ಲ, ಸೊ ಆರ್ಮಿಯವ್ರ ಜೊತೆ ಯಾರೇ ವಿಡಿಯೋ ಮಾಡಿದ್ರು 110% ವ್ಯೂಸ್ ಹೋಗುತ್ತೆ. ಸೊ ಏನು ಗೊತ್ತಾ, ನಮ್ಮ ಜನಗಳಿಗೆ ಅದೊಂದು ಖುಷಿ. ಎಲ್ಲರೂ ಬಿಟ್ಟು ಅವರು ಅಷ್ಟು ದಿನ ಒಂಟಿಯಾಗಿರ್ತಾರಲ್ಲ ಅನ್ನೋದೊಂದು, ಅವರು ನಮ್ಮ ರೈತರ ಮೇಲಾಗಿರ್ಬೋದು, ಸೈನಿಕರ ಮೇಲಾಗಿರ್ಬೋದು, ನಾವೆಲ್ಲರೂ ಇಟ್ಟಿರೋವಂಥ ಗೌರವ ಅದು. ಸೊ ಅದಕ್ಕೆ ನಾನು ಎಲ್ರಿಗೂ ಚಿರಋಣಿಯಾಗಿರ್ತೀನಿ. ಯಾಕಂದರೆ ನಾನು ಅವ್ರ ಜೊತೆಲಿ ಮಾಡಿರೋಂಥ ಎಲ್ಲ ವಿಡಿಯೋನೂ ವೈರಲ್ ಆಗಿದೆ. ಸೊ ಟಿಕ್ ಟಾಕ್ ಮಾಡುವಾಗಲೂ ಅಷ್ಟೇ ಕೋಟಿವರೆಗೂ ನಾನು ವ್ಯೂಸ್ ತಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ನನ್ನ ತಂಗಿ ಮತ್ತು ಶಿವ ಅವರು ಒಂದೇನೋ ತುಂಬ ವಿಡಿಯೋಸ್ ಮಾಡಿದರು, ಶಾರ್ಟ್ ವಿಡಿಯೋಸು, ರೀಲ್ಸ್ ಅಲ್ವ ಅದರಲ್ಲಿ ಇದ್ದಿದ್ದು. ಸೊ ಕೋಟಿ ಮೇಲೆ ವ್ಯೂಸ್ ಹೋಗ್ತಿತ್ತು. ಯಪ್ಪ, ನನಗದು ನೆನೆಸ್ಕೊಂಡ್ರೆ ಇವಾಗ್ಲೂ ಖುಷಿ ಅನಿಸುತ್ತೆ. ಬಟ್ ಇವಾಗ ಆ ಥರ ಎಲ್ಲ ವ್ಯೂಸ್ಗಳು ನನಗೆ ನಿಜವಾಗ್ಲೂ ಬರಲ್ಲ. ಬಟ್ ಯೂಟ್ಯೂಬಲ್ಲಿ ಓಕೆ, ನನಗೆ ಅವ್ರ ಜೊತೆಲಿ ಬ್ಲಾಗ್ ಮಾಡಿದ್ರೆ, ಯಾಕಂದರೆ ಅವ್ರು ಯಾವಾಗಲೂ ಚೆನ್ನಾಗಿ ಮಾತಾಡ್ತಿರ್ತಾರೆ, ಒಂದು ಸ್ವಲ್ಪ ಕಾಮಿಡಿಯಾಗಿ ಮಾತಾಡ್ತಿರ್ತಾರೆ, ಖುಷಿಯಾಗಿ ಲವಲವಿಕೆಯಿಂದ ಇರ್ತಾರೆ. ಸೊ ಹಾಗೆ ಅವ್ರು ಬಂದರೆ ಸ್ವಲ್ಪ ಎಲ್ಲರೂ ಮನೇಲಿ ಇರ್ತಾರೆ. ನನ್ನ ತಂಗಿದಿರಾಗಿರ್ಬೋದು, ಹಾಗೆ ನಮ್ಮ ತಂಗಿ ಗಂಡ ಎಲ್ಲರೂ ಮನೇಲಿ ಇರ್ತಾರೆ. ಮತ್ತು ವೀಣಾ ಆಗಿರ್ಬೋದು, ಸೊ ಎಲ್ಲರೂ ಇರ್ತಾರೆ. 2024ರಲ್ಲಿ ನಾನು ಎಲ್ರಿಗೂ ಹೇಳೋದಾದರೆ, ಸೊ ಮೊದಲು ನೀವು ಸೇವಿಂಗ್ಸ್ ಬಗ್ಗೆ ಗಮನ ಕೊಡಿ. ಸೊ ಎಷ್ಟು ನೀವು ದುಡಿತಾ ಇದ್ದೀರಾ ಅದರಲ್ಲಿ 15,000 ದುಡಿದ್ರೆ ಅಟ್ಲೀಸ್ಟ್ ಒಂದು 2,000 1,000ನಾದ್ರೂ ನೀವು ಸೇವಿಂಗ್ ಮಾಡೋ ಥರ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಒಂದು ಬುಕ್ಸ್ ತಗೊಳ್ಳಿ. ನಾನು ಈ 2024ಕ್ಕೆ ಅದೇ ಒಂದು ನಂಗೆ ಪ್ಲ್ಯಾನಿಂಗಲ್ಲಿದೆ. ಜನವರಿ ನಾಳೆಯಿಂದ ನಾನು ಏನೆಲ್ಲ ಖರ್ಚು ಮಾಡ್ತೀನಿ ಡೇಟ್ ಹಾಕ್ಬಿಟ್ಟು ಇಂಥದಕ್ಕೆ ಇಷ್ಟು ರೂಪಾಯಿ ಖರ್ಚು ಮಾಡಿದ್ದೀನಿ ಅನ್ನೋದನ್ನ ನಾನು ಬರೆದಿಡ್ತೀನಿ. ನೋಡೋಣ 2025 ಒಳಗಡೆ ನನಗೆ ಎಷ್ಟು ಅಮೌಂಟು ನಾನು ವೇಸ್ಟಾಗಿ ಖರ್ಚು ಮಾಡ್ತೀನಿ ಅನ್ನೋದು ನನಗೆ ಒಂದು ಲೆಕ್ಕ ಸಿಗುತ್ತೆ. ಆವಾಗ ನಾನು ಇನ್ನೂ ಕಡಿಮೆ ವೇಸ್ಟಾಗಿ ಖರ್ಚು ಮಾಡೋದನ್ನ ಇನ್ನೂ ಕಡಿಮೆ ಮಾಡ್ಕೋಬೋದು. ಯಾಕಂದರೆ 2023-22ರಲ್ಲಿ ತುಂಬ ಅಂದರೆ ತುಂಬ ಅನ್ನೆಸೆಸರಿ ಖರ್ಚು ಮಾಡಿದ್ದೀನಿ. ಬರೀ ಬಟ್ಟೆಗಳು ತಗೊಳ್ಳೋದು, ಏನಾದರೂ ಗೋಡೆ ಗಂಟ್ಸೋದು ತಗೊಳ್ಳೋದು, ಪ್ಲಾಸ್ಟಿಕ್ ಐಟಮ್ಸ್ಗಳು ತಗೊಳ್ಳೋದು, ಬರೀ ಬೇಡವಾಗಿರೋದಕ್ಕೇ ಹಾಕಿದ್ದೀನಿ. ಸೊ ಅದ್ರ ಬದಲು ಏನಾದರೂ ಒಂದು ಸೇವಿಂಗ್ ಮಾಡಿಕೊಂಡ್ರೆ, ನಮಗೆ ಒಂದು ಹುಷಾರಿಲ್ಲ ಅಂತಂದ್ರೂ, ಅಥವಾ ನಮ್ಮ ಮನೇಲಿ ಯಾರಿಗೆ ಹುಷಾರಿಲ್ಲ ಅಂತಂದ್ರೂ, ಅಥವಾ ಮಕ್ಳುಗಳಿಗೆ ಸ್ಕೂಲ್ ಫೀಸ್ ಆಗಿರ್ಬೋದು, ಬಟ್ಟೆಗಾಗಿರ್ಬೋದು, ಒಂದು ಹಬ್ಬಗಳಿಗಾಗಿರ್ಬೋದು, ಎಲ್ಲದಕ್ಕೂ ನಾವು ಬೇರೆಯವ್ರ ಹತ್ರ ಕೈ ಒಡ್ಡೋದಿರಲ್ಲ. ಸೊ ನಮ್ಮ ಹತ್ರನೇ ಸೇವಿಂಗ್ ಇದ್ದರೆ ನಾವು ಅವ್ರಿಗೆ ಕೊಟ್ಟರೆ ಅವರು ಡಬಲ್ ಖುಷಿ ಪಡ್ತಾರೆ. ಸೊ ಅದಕ್ಕೋಸ್ಕರ ಮೊದಲನೇ ಪ್ಲ್ಯಾನ್, ನೀವು ಒಂದು ನೋಟ್ಬುಕ್ ತೊಗೊಂಡು ನಾಳೆಯಿಂದನೇ ಬರೆದಿಡಿ ನೀವೆಷ್ಟು ಖರ್ಚು ಮಾಡ್ತಾ ಇದ್ದೀರಾ ಪ್ರತಿ ತಿಂಗಳು ಅನ್ನೋದು. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಹೌದು ನಾನು ಇಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಇದರಲ್ಲಿ ನಾನು ಇಷ್ಟು ಅವಾಯ್ಡ್ ಮಾಡಬೇಕು ಅಂತ. ಆವಾಗ ಆರಾಮ್ಸೆ ಸೇವಿಂಗ್ಸ್ ಆಗುತ್ತೆ. ಸೊ ನನ್ನ ಮೊದಲನೇ ಒಂದು ಟಿಪ್ಸ್ ಅಂದರೆ ಇದೇನೆ, 2024ಕ್ಕೆ ಎಲ್ಲರೂ ಸೇವಿಂಗ್ ಮಾಡಿ ಅಂತ. ಆದಷ್ಟು ನೀವು
ಜುವೆಲ್ರಿ ಕಾರ್ಡ್ ಅಂದರೆ ಸ್ಕೀಮ್ ಕಾರ್ಡ್ಗಳನ್ನ ಹಾಕಿ ಒಳ್ಳೆ ಒಂದು ಜುವೆಲ್ರಿ ಶಾಪಲ್ಲಿ ಹೋಗಿ ಒಂದು ಸ್ಕೀಮ್ ಕಾರ್ಡ್ ಹಾಕಿ 1,000ದಾಗಿರ್ಬೋದು, 500ದಾಗಿರ್ಬೋದು, ಅಥವಾ 5,000 ನಿಮ್ಮ ಶಕ್ತಿ ಅನುಸಾರ ಯಾವುದಾದ್ರೂ ಒಂದು ಹಾಕಿ. ಯಾವುದಾದ್ರೂ ಒಂದು ಒಡವೆ ಇದ್ದರೆ ನಮ್ಮ ಹತ್ರ ದುಡ್ಡಂತೂ ಇರಲ್ಲ, ಖರ್ಚಾಗ್ಬಿಡುತ್ತೆ. ಬಟ್ ಒಡವೆ ಇದ್ದರೆ ನಮ್ಮ ಕಷ್ಟಕಾಲಕ್ಕೆ ಕೈ ಹಿಡಿಯುತ್ತೆ. ಸೊ ಅದೊಂದು ಅಳವಡಿಕೆ ಮಾಡ್ಕೊಳ್ಳಿ. ಆದಷ್ಟು ಸ್ವಲ್ಪ ಕೋಪ ಆಗಿರ್ಬೋದು ಅಥವಾ ಬೇರೆಯವರು ನೋಡಿ ಅಸೂಯೆ ಪಡೋದಾಗಿರ್ಬೋದು. ಯಾರೋ ಒಬ್ರು ಏನೋ ತಗೊಂಡಿರ್ತಾರೆ, ಒಂದು ಒಡವೆನೇ ತಗೋತಾರೆ, ಒಂದು ಡ್ರೆಸ್ಸೇ ತಗೋತಾರೆ. ಸೊ ಆ ಥರದ್ದು ನಾವು ತಗೋಬೇಕು ಅನ್ನೋದು. ಸೊ ಇದನ್ನೆಲ್ಲ ಕಡಿಮೆ ಮಾಡ್ಕೊಬನ್ನಿ. ಆರಾಮ್ಸೆ ನಿಮ್ಮ ಲೈಫು ಒಂದು ದಾರಿಲಿ ನಡೆಯುತ್ತೆ. ಯಾಕಂದರೆ ಬೇರೆಯವ್ರು ಮಾಡಿರೋ ಥರ ನಾವು ಮಾಡೋಕ್ಕಾಗಲ್ಲ. ಈಗ ನಮ್ಮನ್ನು ನೋಡಿ ಇನ್ನೊಬ್ರು ಅನ್ಕೋತಾರೆ ಅವ್ರ ಥರ ನಾವಿಲ್ವಲ್ಲ ಅಂತ, ನಾವು ಇನ್ನೊಬ್ರು ನೋಡಿ ಅನ್ಕೋತೀವಿ ಅವ್ರ ಥರ ನಾವಿಲ್ವಲ್ಲ ಅಂತ. ಸೊ ಹಂಗೆ ಮನುಷ್ಯ ಅಂತಂದಮೇಲೆ ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ ಇದ್ದೇ ಇರುತ್ತೆ. ಸೊ ನಾವು ಈಕ್ವಲ್ ಆಗಿರಬೇಕು ಅಂದರೆ ಅದು ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಮಗೆ ಶಕ್ತಿ ಇದೆ, ನಮ್ಮ ಒಂದು ಅಳತೆ ಏನಿದೆ, ಸೊ ಅದಕ್ಕೆ ತಕ್ಕನಂಗೆ ನಾವು ಜೀವನ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ಕೆಲವೊಂದೊಂದ್ಸಲ ಹೆಣ್ಮಕ್ಳಿಗೆ ತುಂಬ ಆಸೆ ಇರುತ್ತೆ, ಒಡವೆ ವಿಚಾರದಲ್ಲಾಗಿರ್ಬೋದು, ಬಟ್ಟೆ ವಿಚಾರದಲ್ಲಾಗಿರ್ಬೋದು, ಏನೇನೋ ಆಸೆಗಳಿರುತ್ತೆ. ಬಟ್ ಆಸೆ ಪಡಬೇಡಿ ಅಂತ ನಾನು ಹೇಳಲ್ಲ. ತೀರಾ ದುರಾಸೆ, ಸಾಲ ಮಾಡಿನೇ ತಗೋಬೇಕು ಅನ್ನೋ ಆಸೆಗಳನ್ನ ಬಿಟ್ಬಿಡಿ. ಆದಷ್ಟು ಬೇಗ ನಿಮ್ಮ ಸಾಲಗಳು ಅಥವಾ EMIಗಳಾಗಿರ್ಬೋದು ಅದನ್ನು ತೀರಿಸ್ಲಿಕ್ಕೆ ನಾವೇನೆಲ್ಲ ಎಫರ್ಟ್ ಹಾಕಬೇಕು ಅನ್ನೋದನ್ನು ಚಿಂತೆ ಮಾಡಿ. ಸೊ ಮೊದಲು ನೀವು ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ನಿಮ್ಮ EMIಗಳಾಗಿರ್ಬೋದು ಅಥವಾ ಬಡ್ಡಿ ಕಟ್ಟೋದಾಗಿರ್ಬೋದು ತುಂಬ ಅವನ್ನೆಲ್ಲ ನೀವು ಅವಾಯ್ಡ್ ಮಾಡಿಕೊಂಡ್ರೆ ನಿಮ್ಮ ಲೈಫು ನಿಜವಾಗ್ಲೂ ಸುಂದರವಾಗಿರುತ್ತೆ. ಸೊ ಯಾಕಂದರೆ ನಾನು EMI ಆಗಿರ್ಬೋದು, ಬಡ್ಡಿ ಆಗಿರ್ಬೋದು, ಇವೆಲ್ಲ ನಾನು ತುಂಬ ನೋಡ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಬಡ್ಡಿ ಕಟ್ಟಿ ಬದುಕಿರೋರೇ ಇಲ್ಲ ಅಂತಾರಲ್ಲ, ಹಂಗಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆ ಥರದ್ದೆಲ್ಲ ಕಮಿಟ್ಮೆಂಟ್ಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ಅವ್ಯಾವ ಕಮಿಟ್ಮೆಂಟ್ ಇಲ್ಲ ಅಂದರೆ ಬೇರೆಯವ್ರಿಗೆ ನಾವು 1,000 2,000 ಬಡ್ಡಿ ಕಟ್ಟೋ ದುಡ್ಡಲ್ಲೇ ನಮ್ಗೆ ಏನು ಬೇಕು ನಾವು ಅದನ್ನು ತಗೋಬೋದು. ಸೊ ಇದೊಂದು ನನ್ನ 2024ಗೆ ನಾನು ಕೊಡ್ತಾ ಇರೋವಂಥ ಇನ್ನೊಂದು ಟಿಪ್ಸು. ಸೊ ಆಲ್ಮೋಸ್ಟ್ ನಾನು ಹತ್ತತ್ರ ಸೇವಿಂಗ್ ವಿಡಿಯೋಗಳನ್ನ ತುಂಬ ಮಾಡಿದ್ದೀನಿ. ಸೊ ವಿಡಿಯೋಸ್ ನೋಡಿ. ಸೊ 2024 ಇಷ್ಟೇ. ನಾನು ಸಾರಿ ಕೇಳೋದಾದ್ರೂ ಶಿವ ಅವ್ರಿಗೆ ಕೇಳ್ತೀನಿ, ಥ್ಯಾಂಕ್ ಯು ಹೇಳೋದಾದರೂ ಶಿವ ಅವರಿಗೆ ಹೇಳ್ತೀನಿ. ಹಾಗೆ ಸಾರಿ ಕೇಳೋದು ಅನ್ನೋದಾದರೆ ನನ್ನಿಂದ ಯಾರಿಗಾದ್ರೂ ಗೊತ್ತಿಲ್ಲದೇನೋ ಬೇಜಾರಾಗಿದ್ರೆ ಸೊ ಎಲ್ರಿಗೂ ಒಂದ್ಸಲ ನಾನು ಸಾರಿ ಕೇಳ್ತೀನಿ. ನಾವು ಸಾರಿ ಕೇಳೋದ್ರಿಂದ ಖಂಡಿತವಾಗ್ಲೂ ಚಿಕ್ಕವರಾಗಲ್ಲ. ಸೊ ಕ್ಷಮೆ ಅನ್ನೋದು ನಮಗೆ ಇನ್ನೊಂದು ಹೊಸದಾಗಿ ಹೆಜ್ಜೆ ಇಡಲಿಕ್ಕೆ ಒಂದು ದಾರಿ ಆಗುತ್ತೆ. ಸೊ ಹಾಗಾಗಿ ನನ್ನಿಂದ ಗೊತ್ತಿಲ್ಲದೇನೋ ಯಾರಿಗಾದ್ರೂ ನೋವಾಗಿದ್ರೆ, ಬೇಜಾರಾಗಿದ್ದರೆ ಎಲ್ಲರ ಹತ್ರನೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಹಾಗೆ ನನಗೆ ಸಪೋರ್ಟ್ ಮಾಡಿರೋವಂಥ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಳಿಗೆ 2024ಕ್ಕೆ ಕಾಲಿಡ್ತಾ ಇರೋ ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ನನಗೆ ನೀವು ನೋಡೋ ವಿಡಿಯೋಯಿಂದನೇ ನಾನು ಅರ್ನಿಂಗ್ ಮಾಡ್ತಾ ಇರೋದು. ಸೊ ನಿಮ್ಮ ಸಪೋರ್ಟಿಂದನೇ ನಾನಿವತ್ತು ಈ ಥರ ನೇರವಾಗಿ ಕೂತು ಮಾತಾಡ್ತಿರೋದು. ಧೈರ್ಯವಾಗಿ ವಾಯ್ಸ್ ಕೊಡೋಕ್ಕೂ ಕೂಡ ಹೆದರ್ಕೋತಾ ಇದ್ದೆ ನಾನು. ಅಂಥವಳು ಇವತ್ತು ಇಷ್ಟು ಧೈರ್ಯವಾಗಿ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಅದೆಲ್ಲ ನಿಮ್ಮ ಸಪೋರ್ಟಿಂದನೇ. ಸೊ ಇವತ್ತು ನಾನು 10,000 ದುಡಿಬೋದು, ಮುಂದೆ ಒಂದಿನ ಅದಕ್ಕೂ ಹೆಚ್ಚು ದುಡಿತೀನಿ ಅನ್ನೋದು ಒಂದು ಭರವಸೆ ಇದೆ. ಯೂಟ್ಯೂಬ್ ಅನ್ನೋದು ಯಾವುದೇ ರೀತಿ ವೇಸ್ಟ್ ಪ್ಲಾಟ್ಫಾರ್ಮ್ ಅಲ್ಲ, ಅದು 100% ಅರ್ನಿಂಗ್ ಆಗೋ ಅಂಥದ್ದು. ಸೊ 22 ಅಕ್ಟೋಬರಿಂದ 2023 2024ವರೆಗೂ ಇವಾಗ ಇವತ್ತಿಗೆ 2024 ಇವತ್ತರವರೆಗೂ ನನಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಳಿಗೆ. ನನ್ನ ವಿಡಿಯೋ ನೋಡಿ ಇಷ್ಟಪಟ್ಟು ಲೈಕ್ ಮಾಡಿ ಪ್ರೀತಿಯಿಂದ ಕಮೆಂಟ್ ಮಾಡ್ತಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಎಲ್ರಿಗೂ ಆ ಭಗವಂತ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರಿಗೂ ದುಡಿಮೆ ಮಾಡ್ತಾ ಇರೋ ಎಲ್ರಿಗೂ ಇನ್ನೂ ಅತಿ ಹೆಚ್ಚಾಗಿ ದುಡಿಮೆ ಮಾಡುವಂಥ ಶಕ್ತಿ ಕೊಡಲಿ. ನೀವು ಮಾಡಿರೋ ಅಂಥ ದುಡಿಮೆಲಿ ಅಟ್ಲೀಸ್ಟ್ ಒಂದು 20 ರೂಪಾಯಿನಾದರೂ ಯಾರಿಗಾದ್ರೂ ಹಸ್ದವರಿಗೆ ಕೊಡಿ. ಸೊ ದೇವ್ರ ಉಂಡಿಗೆ ಹಾಕಿದ್ರೆ ಅದು ಮುದ್ರಾ ಇಲಾಖೆಗೆ ಸೇರ್ಕೊಳ್ಳುತ್ತೆ. ಅದೇ ಹಸ್ತವರಿಗೆ ಒಂದು 20 ರೂಪಾಯಿ ಕೊಟ್ಟರೆ ಊಟ ಮಾಡಿ ಚೆನ್ನಾಗಿರಿ ಅಂತ ಹೇಳ್ತಾರೆ. ಅವ್ರು ಊಟ ಮಾಡಿ ನಮ್ಮನ್ನು ಚೆನ್ನಾಗಿರಿ ಅಂತ ಹೇಳ್ತಾರೆ. ಸೊ ಅದು ಭಗವಂತನಿಗೆ ನಾವು ಒಂದು ಪ್ರಸಾದ ಕೊಟ್ಟಷ್ಟು ನಮಗೆ ಒಂದು ಪುಣ್ಯ ಬರುತ್ತೆ. ಸೊ ಅದಕ್ಕೋಸ್ಕರ ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಯುಗಾದಿಗೆ ನಮಗೆ ಹೊಸ ವರ್ಷ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಬಟ್ ಏನಂದರೆ ಒಂದು ಖುಷಿ, ಇದು ವರ್ಷದ ಆರಂಭ ಅಂದರೆ ಒಂದು ಖುಷಿ ನಮಗೆಲ್ಲ. ಕ್ಯಾಲೆಂಡ್ರು ಬದಲಾಗುತ್ತೆ ಅನ್ನೋದ್ರ ಜೊತೆಲಿ ಏನೋ ಒಂದು ನಮ್ಮ ಲೈಫೇ ಬದಲಾಗುತ್ತೆ ಅನ್ನೋ ಒಂದು ಮನಸ್ಸಲ್ಲಿ ಆಲೋಚನೆ ಬರುತ್ತೆ. ಸೊ ಹಾಗೆ ಈ ವರ್ಷ ಯಾರಿಗೆಲ್ಲ ನೋವಾಗಿದೆ ಅವರಿಗೆಲ್ಲರಿಗೂ ಈ 2024 ತುಂಬ ಅಂದರೆ ತುಂಬ ಖುಷಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ
ಚೆನ್ನಾಗಿರಿ, ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಮತ್ತೊಮ್ಮೆ ಎಲ್ಲರ ಹತ್ರನೂ ನಾನು ಏನಾದರೂ ಗೊತ್ತಿಲ್ಲದೇನೋ ಅಥವಾ ನೀವು ಕಮೆಂಟ್ ಮಾಡಿದ್ರೆ ರಿಪ್ಲೈ ಕೊಡ್ದಲೇ ಇದ್ರೂ ಏನಾದರೂ ನಾನು ಬೇಜಾರು ಮಾಡಿದರೆ ಎಲ್ರಿಗೂ ಸಾರಿ. ಹಾಗೆ ನನಗೆ ಸಪೋರ್ಟ್ ಮಾಡ್ತೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನನ್ನ 2024ರದ್ದು ಒಂದು 23ರಿಂದ 24ರವರೆಗೂ ಒಂದು ಜರ್ನಿ ಇತ್ತು. ನೋಡೋಣ ಈಗ 24 ನಾಳೆಯಿಂದ ನನ್ನ ಜರ್ನಿ ಯಾವ ರೀತಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ನೋಡ್ತಾ ಇರ್ತೀರಲ್ಲ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ನಮಸ್ಕಾರ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.